ನಿದ್ದೆ ಅನ್ನೋದು ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯ ವಿಚಾರ. ಆದರೆ ರಾಜಕೀಯ ನಾಯಕರಿಗೆ ನಿದ್ದೆಯೇ ಅಸ್ತ್ರ ಆಗಿದೆ. ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದಿಸದೆ ಪ್ರಧಾನಿ ನಿದ್ದೆ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿ ವ್ಯಂಗ್ಯಭರಿತ ಪೋಸ್ಟರ್ ಹಾಕಿದ್ದಾರೆ. ಇದನ್ನು ನೋಡಿದಂಥ ಬಿಜೆಪಿ ನಾಯಕರು ನಿಗಿ ಕೆಂಡ ಕಾರಿದ್ದು ಟ್ವಿಟ್ಟರ್ ವಾರ್ ಜೋರಾಗಿದೆ. ಪ್ರಧಾನಿ ಗಾಢ ನಿದ್ರೆ, ಕರ್ನಾಟಕದ ಅಭಿವೃದ್ಧಿಗದೆ ಪ್ರಮುಖ ತೊಂದರೆ. ಮೋದಿಯವರ ವ್ಯಂಗ್ಯಭರಿತ ಪೋಸ್ಟರ್ ಹಾಕಿ ಸಿದ್ದರಾಮಯ್ಯ ಟೀಕೆ. ಕರ್ನಾಟಕದ ಜನರು ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ. ಮಳೆಯೂ ಬಾರದೆ ಬೆಳೆಯೂ ಇಲ್ಲದೆ ಕಂಗಾಲಾಗಿದ್ದಾರೆ. ಇಂಥ ಸಮಯದಲ್ಲಿ ಜನರ ನೆರವಿಗೆ ಬರಬೇಕಿದ್ದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡೋದ್ರಲ್ಲಿ ಕಾಲಹರಣ ಮಾಡ್ತಾ ಇದೆ. ರಾಮನ ವಿಷಯದಲ್ಲಿ ತಮ್ಮ ಮೇಲೆ ಮುಗಿಬಿದ್ದಿದ್ದ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ರಾಜ್ಯದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇದೆ ಎಂದು ಮತ್ತೆ ಆರೋಪ ಮಾಡಿದ್ದಾರೆ. ಈ ಬಾರಿ ಪ್ರಧಾನಿ ಮೋದಿ ಅವರು ನಿದ್ರಿಸುತ್ತಿರುವಂತೆ ತೋರಿಸುವ ಪೋಸ್ಟರ್ಗಳನ್ನ ಸಿದ್ದರಾಮಯ್ಯ ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇದು ರಾಜ್ಯ ಕೇಸರಿ ಕಲಿಗಳನ್ನ ಕೆರಳಿಸಿದೆ. ಕಡೆಗಣಿಸು, ನಿರ್ಲಕ್ಷಿಸು, ನಿದ್ರಿಸು, ಮತ್ತದನ್ನೇ ಪುನರಾವರ್ತಿಸು. ಮೋದಿ ಮಂತ್ರವಿಷ್ಟೆ ಎಂದು ಸಿಎಂ ಸಿದ್ದರಾಮಯ್ಯ ಟೀಕೆ. ಪ್ರಧಾನಿಯ ಗಾಢ ನಿದ್ರೆ ಕರ್ನಾಟಕದ ಅಭಿವೃದ್ಧಿಗದೆ ಪ್ರಮುಖ ತೊಂದರೆ ಎಂದು ಪ್ರಧಾನಿ ಮೋದಿ ಅವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯಭರಿತವಾಗಿ ಟೀಕೆ ಮಾಡಿದ್ದಾರೆ. ತನಗೆ ತಾನೇ ಪ್ರಚಾರ ಕೊಟ್ಕೊಳ್ಳೋಕೆ ಹಾಗೂ ಬಿಜೆಪಿಗಾಗಿ ಪ್ರಚಾರ ಮಾಡೋಕೆ ಸದಾ ಎದ್ದಿರುವ ನರೇಂದ್ರ ಮೋದಿ ಅವರು ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾವಾಗಲೂ ತೂಕಡಿಸ್ತಾ ಇರ್ತಾರೆ ಅಂತ ಸಿಎಂ ಆರೋಪ ಮಾಡಿದ್ದಾರೆ. ಎದ್ದೇಳಿ ಪ್ರಧಾನಮಂತ್ರಿಯವರೇ, ಕರ್ನಾಟಕದ ನ್ಯಾಯಯುತ ಪಾಲನ್ನ ಕೊಡಬೇಕಾದ ಸಮಯ ಇದು ಅಂತ ಬರೆದುಕೊಂಡು ಕೆಲವು ವ್ಯಂಗ್ಯ ಚಿತ್ರಗಳನ್ನ ಸಿಎಂ ಹಂಚಿಕೊಂಡಿದ್ದಾರೆ. ಕರ್ನಾಟಕದ ಕಟು ವಾಸ್ತವಕ್ಕೆ ಸ್ಪಂದಿಸದ ಮೋದಿಯಿಂದ ಸದಾ ಪಲಾಯನ. ಕೇಂದ್ರವು ಸರಿಯಾಗಿ ಅನುದಾನ ಕೊಡುತ್ತಿಲ್ಲ. ಕನ್ನಡಿಗರ ಮಹತ್ವಾಕಾಂಕ್ಷೆಗಳಿಗೆ ಕಿಂಚಿತ್ತೂ ಬೆಲೆ ನೀಡುತ್ತಿಲ್ಲ. ಕೇಂದ್ರದ ಪರಿಹಾರ ಹಣ ಇನ್ನೂ ರೈತರ ಕೈಗೆ ತಲುಪಿಲ್ಲ. ಮೋದಿ ಮಂತ್ರವಿಷ್ಟೆ: ಕಡೆಗಣಿಸು, ನಿರ್ಲಕ್ಷಿಸು, ನಿದ್ರಿಸು, ಮತ್ತದನ್ನೇ ಪುನರಾವರ್ತಿಸು. ಇನ್ನು ಬಿಜೆಪಿ ಸಂಸದರ ಮಂತ್ರ ಬಾಯಿಗೆ ಬೀಗ ಹಾಕಿಕೊಂಡಿರು. ಮೋದಿಯದ್ದೇ ಜಪ ಮಾಡಿಕೊಂಡಿರು. ಕನ್ನಡಿಗರ ನಂಬಿಕೆಗೆ ದ್ರೋಹ ಬಗೆಯುತ್ತಿರು. ಮೋದಿ ನಿಶ್ಚಿಂತೆಯಿಂದ ನಿದ್ರಿಸಲು ಮತ್ತದನ್ನೇ ಪುನರಾವರ್ತಿಸು. ಎದ್ದೇಳಿ ಪ್ರಧಾನಮಂತ್ರಿಯವರೇ, ಕರ್ನಾಟಕದ ನ್ಯಾಯಯುತ ಪಾಲನ್ನ ಕೊಡಬೇಕಾದ ಸಮಯವಿದು. ಸಿಎಂ ಟ್ವೀಟ್ ವಾರ್ಗೆ ಕೇಸರಿ ನಾಯಕರು ಕೌಂಟರ್. ಪ್ರಧಾನಿ ಮೋದಿ ವಿರುದ್ಧ ವ್ಯಂಗ್ಯಭರಿತ ಪೋಸ್ಟರ್ ಹಾಕಿ ಟೀಕೆ ಮಾಡಿರುವ ಸಿಎಂಗೆ ಬಿಜೆಪಿ ನಾಯಕರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಟ್ವೀಟ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಳ್ಳೋ ನಿದ್ರೆ ಸಾಮ್ರಾಜ್ಯದ ಸಿದ್ದರಾಮಯ್ಯ ಅವರು ಮೋದಿ ಅವರ ಹೆಗಲ ಮೇಲೆ ತಮ್ಮ ನಿದ್ರೆ ಸುಖದ ಚಿತ್ರಣ ಸೃಷ್ಟಿಸಿ ವಿಕೃತ ಆನಂದ ಪಡೆಯೋಕೆ ಹೊರಟಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಸೂರ್ಯ ಚಂದ್ರರಿಬ್ಬರು ವಿಶ್ರಾಂತಿ, ಸುಖ, ನಿದ್ರೆಗಳನ್ನ ಅನುಭವಿಸಿರಬಹುದು. ಆದರೆ ತಮ್ಮ ಬದುಕಿನ ಪುಟದಲ್ಲಿ ವಿರಮಿಸುವ ಪದವನ್ನೇ ಕಾಣದ, ನಿದ್ರೆ ಸುಖವೇನೆಂದು ಅರಿಯದ ಒಬ್ಬ ತಪಸ್ವಿ ಆಡಳಿತಗಾರನನ್ನ ಈ ದೇಶ ಕಂಡಿದ್ದರೆ ಅದು ಪ್ರಧಾನಿ ನರೇಂದ್ರ ಮೋದಿಯವರು ಮಾತ್ರ ಎನ್ನುವುದು ಅವರ ಜೀವನ ಚರಿತ್ರೆ ಮತ್ತು 10 ವರ್ಷದ ಅವರ ಆಡಳಿತವನ್ನ ಕಣ್ಣಾರೆ ಕಂಡಿರುವ ಶತಕೋಟಿ ಭಾರತೀಯರು ಎದೆತಟ್ಟಿ ಹೇಳುತ್ತಾರೆ. ಮೋದಿಯವರ ನಡೆ, ನುಡಿ, ಕ್ರಿಯಾಶೀಲತೆ ಶ್ರೀರಾಮಚಂದ್ರನ ಅನುಗ್ರಹದ ನೆರಳಿನಂತಿದೆ. ರಾಮರಾಜ್ಯದ ಕಲ್ಪನೆ ಮೋದಿಯವರ ಕಾಲದಲ್ಲಿ ಮಾತ್ರ ಸಾಧ್ಯ ಎನ್ನುವುದು ಜನವರಿ 22ರಂದು ಲೋಕಾರ್ಪಣೆಗೊಳ್ಳುತ್ತಿರುವ ಶ್ರೀರಾಮ ಮಂದಿರ ಹಾಗೂ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕ್ಷಣಗಳು ಸಾಕ್ಷಿ ಹೇಳಲಿವೆ. ಸಿಎಂ ಸಿದ್ದರಾಮಯ್ಯ ಟ್ವೀಟ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಜನ ನಿಮ್ಮನ್ ಮುಂದೆ ನಿದ್ರೆಗೆ ಬ್ರ್ಯಾಂಡ್ ಮಾಡ್ತಾರ್ ನೋಡಿ ಎಂದು ಕೌಂಟರ್ ಕೊಟ್ಟಿದ್ದಾರೆ. ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ನಿದ್ದೆ ಮಾಡ್ತಿರುವೊಂದು ದಾಖಲೆ ಕೊಡಿ. ಸಿದ್ದರಾಮಯ್ಯ ಮಲಗಿರೋದಕ್ಕೆ ಸಾಕ್ಷಿ ಇದೆ. ಮೋದಿ ಹಾಗೆ ಮಲಗಿರೋದು ಒಂದು ಫೋಟೋ ತೋರಿಸಿ ಎಂದು ಸವಾಲು ಹಾಕಿದ್ದಾರೆ. ಒಂದು ದಿನ ರಜವನ್ನ ತಗೊಳ್ಳದೇನೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅಂತ ವ್ಯಕ್ತಿ ಬಗ್ಗೆ ಈ ತರ ಹಗುರವಾದ ಟೀಕೆ ಮಾಡೋದ್ರಿಂದ ಅವ್ರಿಗೆ ಶೋಭೆ ತರೋದಿಲ್ಲ. ಈ ತರ ಹೇಳಿಕೆಯನ್ನು ಇನ್ನಾದರೂ ನಿಲ್ಲಿಸಿ
ಈ ಹೇಳಿಕೆ ಬಗ್ಗೆ ಅವರು ಕ್ಷಮೆಯನ್ನ ಕೇಳಬೇಕು ಅಂತ ಒತ್ತಾಯ ಮಾಡುತ್ತೆ. ನಿದ್ದೆರಾಮಯ್ಯ ಅಂತ ಬ್ರ್ಯಾಂಡ್ ನೇಮ್. ಇವತ್ತು ಯಾರಿಗಾದ್ರೂ ಬ್ರ್ಯಾಂಡ್ ಇದ್ರೆ, ನಿದ್ದೆ ಬಗ್ಗೆ ಬ್ರ್ಯಾಂಡ್ ಇದ್ರೆ, ದಟ್ಸ್ ನಂಬರ್ 1 ಸಿದ್ದರಾಮಯ್ಯ. ನಂಬರ್ 1 ಬ್ರ್ಯಾಂಡ್ ಅಂಬಾಸಿಡರ್ ಟು ಸ್ಲೀಪ್ ಇನ್ ದ ಕಾರ್ಯಕ್ರಮಗಳಲ್ಲಿ ಅಂತ ಸಿದ್ದರಾಮಯ್ಯನವರು ಮೋದಿಯವರ ಬಗ್ಗೆ ನಿದ್ದೆ ಮಾಡ್ತಾರೆ ಅಂತ ಹೇಳುವಂಥದ್ದು ಜನನೇ ಕುಹುಕ್ ಮಾಡ್ತಾರೆ. ಇದನ್ನು ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ರಾಜಕೀಯ ಪಕ್ಷಗಳು ಒಂದೊಂದು ವಿಷಯವನ್ನ ಅಸ್ತ್ರ ಮಾಡ್ಕೊಳ್ತಿವೆ. ತಮ್ಮನ್ನ ರಾಮ ವಿರೋಧಿ ಎಂದು ಬಿಜೆಪಿಯನ್ನ ರಾಜ್ಯ ವಿರೋಧಿ ಎಂಬ ರೀತಿ ಬಿಂಬಿಸಲು ಸಿದ್ದರಾಮಯ್ಯ ಹೊಸ ಹೊಸ ತಂತ್ರಗಳನ್ನ ಎಣಿತಿದ್ದಾರೆ. ಆದ್ರೆ ಇವರಿಬ್ಬರ ಕಿತ್ತಾಟದಲ್ಲಿ ಸುರುಕ್ತಾ ಇರೋದು ಮಾತ್ರ ರಾಜ್ಯದ ಜನರು. ಈ ರಾಜಕೀಯ ಕಿತ್ತಾಟವನ್ನ ಬಿಟ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜನರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ನೀಡುವಂತ ಬುದ್ಧಿ ಕೊಡ್ಲಿ ಎಂದು ಆ ಶ್ರೀರಾಮನಲ್ಲಿ ಪ್ರಾರ್ಥನೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.